ಈಗ MCH ಅಲ್ಲಿ ಫ್ರೀ ಇಲ್ಲಿಗೆ NHML ಬರಲ್ಲ. ನೀವು ನಿಮ್ಮದೇ ಫಂಡಿಂಗ್ ಇದು ಹೋಗೋದಕ್ಕೆ 100 ಕಿಲೋಮೀಟರ್ ಆಗುತ್ತೆ ಸರ್. 1 ಕಿಲೋಮೀಟ್ರಿಗೆ 1 ಲೀಟ್ರಿಗೆ 10 ರೂಪಾಯಿ. 10 ಕಿಲೋಮೀಟ್ರ್ ಸಾರಿ 1 ಲೀಟ್ರಿಗೆ 10 ಕಿಲೋಮೀಟ್ರ್ ಬರ್ತದೆ ಸರ್. ಅಲ್ಲಿಗೆ ಹೋಗ್ಬರ್ಲಿಕ್ಕೆ 10 ಲೀಟ್ರ್ ಬೇಕಾಗುತ್ತೆ ಸರ್. 10 ಲೀಟ್ರಿಗೆ ಲೆಕ್ಕಕ್ಕೆ ನೋಡ್ಕೊಂಡು ತಗೊಳ್ತೀವಿ. ಬೇರೆ ಎಕ್ಸ್ಪೆನ್ಸ್ ಆಯಿಲ್ ಟೈರ್ ತೊಳೆಯೋದು ಆಡಿಟಲ್ಲಿ ಅಬ್ಜೆಕ್ಷನ್ ಆಗುತ್ತೆ ಸರ್. ನಮಗೆ ಆಡಿಟ್ ನೋಡಿದಾಗೆಲ್ಲ ಅಬ್ಜೆಕ್ಟ್ ಮಾಡ್ತಾರೆ ಸರ್. AG ಆಡಿಟ್ನವರು ಯಾವುದು ಆದೇಶ ಅಂತ ನೀವು ಈಗ ಅದು ಸರಿ. ನೀವು ಗೌರ್ಮೆಂಟ್ ಆರ್ಡರ್ ಪ್ರಕಾರನೇ ತಗೊಂಡ್ರೆ ಈಗ ಓವರ್ ಎಕ್ಸ್ಟ್ರಾ ಕಾಸ್ಟ್ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಿ? ಚಾರ್ಜು ನಾವು ಈ ಫಂಡ್ ಬರೀಬಹುದು ಸರ್, ಸ್ಟೇಟ್ಗೆ ಬರೀಬಹುದು ಸರ್, ಕನ್ವಿನ್ಸ್ ಮಾಡ್ಬೋದು. ಅಲ್ಲಿ ಕನ್ವಿನ್ಸ್ ಮಾಡಿದ್ರೆ ಹಾಕ್ಕೊಡ್ತಾರೆ ಸರ್ ಫಂಡ್ಸು. ಇದು ಕಲೆಕ್ಷನ್ ಇದಕ್ಕೆ ಸರ್ ಕಟ್ಟೋದು. ಕಲೆಕ್ಷನ್ ARS ಕಮಿಟಿಗೆ ಕಟ್ಟೋದು. ಅದಾಗಲ್ಲ, ತೊಂದರೆ ಆಗ್ತವೆ ಸರ್. ಈಗ ಸದ್ಯಕ್ಕೆ ನೀವು ಅನುಮೋದನೆ ಎಲ್ಲ ತಗೊಂಡ ಮೇಲೆ ನೀವು ತಗೊಂಡಿರೋದು 1400 ಕಿಲೋಮೀಟರ್ ಅದೇ ಡೀಸೆಲ್ ರೇಟ್ ಮಾಡ್ಕೊಂಡು ARS ಸರ್. ನಾವು ಯಾರು ಬಂದರೆ ಆನ್ಸರ್ ಹೇಗೆ ಮಾಡ್ಬೇಕು ಸರ್? ಗೌರ್ಮೆಂಟ್ ಆರ್ಡರ್ ಏನಿದೆ 4 ರೂಪಾಯಿ ಸರ್ ಕಿಲೋಮೀಟರ್ಗೆ. ಅದು ಯಾವಾಗಾಗಿರುತ್ತೆ? 2003ರಲ್ಲಿ. ಅದರಿಂದ ಅಮೆಂಡ್ಮೆಂಟ್ ಮಾಡಿ ಎಲ್ಲ ಕಡೆ ವಿಚಾರಿಸಿದೆ ಸರ್. ಅದರಿಂದ ಅಮೆಂಡ್ಮೆಂಟ್ ಯಾವುದೂ ಆಗಿಲ್ಲ. ಯೂಸರ್ಸ್ ವೀಸಸ್ಸು ಅವಾಗಲೇ ಆಗಿರೋದು. ವಿಚಾರ ಮಾಡಿದೆ ಸರ್. ಬೇರೆ ಬೇರೆ ಹಾಸ್ಪಿಟಲ್ಗಳಿಗೆ ವಿಚಾರ ಮಾಡಿದೆ. ಅವ್ರು ಏನು ಮಾಡಿದ್ದಾರೆ ಅಂದರೆ, ಈಗ ಇವನ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕೂಡ ಅವ್ರನ್ನು ಬೆಂಗಳೂರು ಹೋಗಲಿಕ್ಕೆ 2,500 ರೂಪಾಯಿ ಮಾಡಿದ್ದಾರೆ. ನಾವೀಗ 2,800 ರೂಪಾಯಿ ಮಾಡಿದ್ದೀವಿ. ತುಮಕೂರು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ 2,800 ರೂಪಾಯಿ ಅವರು ಮಾಡಿದ್ದಾರೆ. ಇಂಥರ ಅರೌಂಡ್ 3,000 ರುಪೀಸ್ ಮಾಡಿದ್ದಾರೆ. ಅವ್ರು ನಾನು ಕೇಳಿದೆ, ನೀವೇನಕ್ಕೆ ಇಷ್ಟೊಂದು ಮಾಡಿದ್ದಾರೆ? ಸರ್ಕಾರದ ರೇಟ್ 4 ರೂಪಾಯಿ ಇರೋದಕ್ಕೆ ಆ ಸರ್ಕಾರದ ರೇಟ್ ಪ್ರಕಾರ ನಾವು ಮಾಡ್ಕೊಂಡು ಹೋದರೆ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ. ಆರೋಗ್ಯ ರಕ್ಷಣಾ ಸಮಿತಿಯಲ್ಲಿ ಅಪ್ರೂವಲ್ ತಗೊಂಡು ಹೊರರೋಗಿ ಚೀಟಿಗೆ ಮುಂಚೆ 1 ರೂಪಾಯಿ ಇತ್ತು, ಹೊರರೋಗಿ ಚೀಟಿ 1 ರೂಪಾಯಿ ಇತ್ತು, ಇವತ್ತು 10 ರೂಪಾಯಿ ಮಾಡಿದ್ದಾರೆ. ಆಮೇಲೆ ಅಡ್ಮಿಷನ್ ಅಷ್ಟೇ 2 ರೂಪಾಯಿ ಇತ್ತು, ಆಂಬುಲೆನ್ಸ್ ಸರ್ ಅದೇ ಥರ ಇತ್ತು, 4 ರೂಪಾಯಿ ಇತ್ತು. ಈಗ ಅವ್ರನ್ನ ಇನ್ಕ್ರೀಸ್ ಮಾಡಿಕೊಂಡು ಅಪ್ರೂವಲ್ ತಗೊಂಡು ಅವರು ಆ ರೇಟನ್ನು ಫಿಕ್ಸ್ ಮಾಡ್ತಾರೆ. ಅಪ್ರೂವಲ್ ತಗೊಂಡು ನೀವು ಅಪ್ರೂವಲ್ ತಗೊಂಡು ಮಾಡ್ತೀವಿ? ಅಪ್ರೂವಲ್ ತಗೊಂಡಿದ್ದು. ಯಾರಿಂದ ಅಪ್ರೂವಲ್? AC ಅವರು, ಅದೇ ಆರೋಗ್ಯ ರಕ್ಷಣಾ ಸಮಿತಿ ಕಮಿಟಿಯಿಂದ AC ಏನ್ರಿ ಸಂಬಂಧ? AC ಟೋಟಲ್ ಜನರಲ್ ಬಾಡಿ ಕಮಿಟಿನಲ್ಲಿ ಅಪ್ರೂವಲ್ ತಗೊಂಡು ಮಾಡ್ಕೊಂಡಿದ್ದಾರೆ. ಯಾವ ಜನರಲ್ ಬಾಡಿ ಕಮಿಟಿ? ಲಾಸ್ಟ್ ಈಗ 2 ವರ್ಷ ಮುಂಚೆ. ಯಾವ ಜನರಲ್ ಬಾಡಿ ಕಮಿಟಿ ಯಾರಿಗೆ? ಅವಾಗ ಇವರು ರಾಜೇಶ್ ಗೌಡ ಸರ್. ಕಮಿಟಿಲಿ ಅಪ್ರೂವಲ್ ಆಗಿಲ್ಲ ಸರ್. 2 ವರ್ಷ ಸರ್ ಕಮಿಟಿಲಿ ಅಪ್ರೂವಲ್ ಆಗಿದೆ ಸರ್. 1,400 ರೂಪಾಯಿ. 2016ರಲ್ಲಿ 750 ರೂಪಾಯಿ ಆಗಿದೆ ಸರ್. ಎಕ್ಸಿಕ್ಯೂಟಿವ್ ಕಮಿಟಿಲಿ ಜನರಲ್ ಆಗಿಲ್ಲ ಸರ್. ನಾನು AGSನವ್ರನ್ನ ವಿಚಾರಿಸಿದಾಗ ಗೌರ್ಮೆಂಟ್ ಆರ್ಡರ್ಗೆ ಬೇರೆ ಯಾರಿಗೂ ಪವರ್ಸ್ ಇರಲ್ಲ ಅಪ್ರೂವಲ್ ಕೊಡಲಿಕ್ಕೆ, ಎಕ್ಸಸ್ ಮಾಡಲಿಕ್ಕೆ ಅಂತ ಹೇಳಿದ್ರು ಸರ್. ನೀವು ಎಕ್ಸ್ಟ್ರಾ ಕಲೆಕ್ಟ್ ಮಾಡ್ತಿದ್ರಲ್ಲ, ಅದು ಯಾರ ಅಕೌಂಟ್ ಹೋಗ್ತಿದ್ದು? ಆರೋಗ್ಯ ರಕ್ಷಣಾ ಸಮಿತಿ ಕಮಿಟಿ ಎಷ್ಟಿದೆ ಆರೋಗ್ಯ ಸಮಿತಿಯಲ್ಲಿ ಅಮೌಂಟ್? ಎಷ್ಟಿದೆ ಬ್ಯಾಲೆನ್ಸ್? ಈಗ 20 ಲಕ್ಷ ಇದೆ. ಈಗ 23 ಲಕ್ಷ ಇದೆ ಸರ್. ಈಗ 23 ಲಕ್ಷ ಇದೆ ಆಗಸ್ಟ್ ಎಂಡ್ಗೆ. ಇದರಲ್ಲಿ ಬೇರೆ ಬೇರೆ ಅಮೌಂಟ್ ಎಲ್ಲ ಇದೆ ಸರ್. ಆಭಾ ಕಾರ್ಡ್ದೊಂದು 6 ಲಕ್ಷ ಇದೆ. ಆಮೇಲೆ ಎಕ್ಸ್ರೇ ಫಿಲ್ಮ್ಸ್ ಕಲೆಕ್ಷನ್ ಆಗಿದ್ದು ಟೋಟಲ್ ಎಷ್ಟು ಕಲೆಕ್ಷನ್ ಆಗುತ್ತೆ ಸರ್? ಒಂದು ತಿಂಗಳಿಗೆ 5.5ರಿಂದ 6 ಲಕ್ಷ ಆಗುತ್ತೆ ಸರ್. 3ರಿಂದ 4 ಲಕ್ಷ ಆಡಿಟ್ ಆಗಿದೆ ಎಲ್ಲ ಆಗಿದೆ ಕೊಟ್ಟಿದ್ದೀವಿ ಸರ್. ಈಗ ಇನ್ನು 1 ವರ್ಷಕ್ಕೂ ಈಗ ಆಡಿಟ್ ಮಾಡ್ಕೊಂಡಿದ್ದಾರೆ. ಈ ವರ್ಷಕ್ಕೆ ಮಾಡ್ಬೋದು. ನನಗೆ ನೀವು ಆಡಿಟ್ ಮಾಡಿರೋದು ಯಾರು CAG ಅವರು ಮಾಡೋದು? ಔಟ್ಸೋರ್ಸ್ ಹೊರಗಡೆ CA ಇಂದ ಮಾಡಿಸ್ಬೇಕು ಅಂತಿದ್ರು ಸರ್. CA ಚಾರ್ಟರ್ಡ್ ಅಕೌಂಟ್ ಇಂದ ಅಪ್ರೂವ್ಡ್ ಬೈ CA. ಚಾರ್ಟರ್ಡ್ ಅಕೌಂಟ್ ಕಡೆಯಿಂದ ಯಾರ ಕಡೆಯಿಂದ ಮಾಡಿಸಿದ್ರೆ ನೀವು? ಚಾರ್ಟರ್ಡ್ ಅಕೌಂಟ್ ಕಡೆಯಿಂದ ಮಾಡಿಸಿದೆ. ಅದರ ಕಾಪಿ ತಂತು. ಯಾವಾಗ ಲಾಸ್ಟ್ ಆಗಿರೋದು ಆಡಿಟ್? 23, 24, 22, 23, 24 ಆಗಿದೆ. 24, 25 ಮಾಡಿಸಿದೆ. ಯಾರೇ ಪೇಷಂಟ್ ಬಂದ್ರು ತುಮಕೂರಿಗೆ ರೆಫರ್ ಮಾಡೋದು, ಬೆಂಗಳೂರಿಗೆ ರೆಫರ್ ಮಾಡೋದು. ಯಾಕದು? ಅದೇ ಅಂಥದ್ದೆಲ್ಲ ಕೇಳೋಣ. ನಾನು ಅದನ್ನೇ ಕೇಳಿ ಬೇಗ ರೆಫರ್ ಆಗ್ಬಿಡ್ತಾರೆ, ಬರ್ಬಿಡ್ತಾರೆ ಸರ್. ಅದಕ್ಕೊಂದು ಅಡಿಷನ್ ಹಂಗೆ ರೆಫರ್ ಮಾಡಿರ್ತೀರ. ನಾವು ಯಾರೋ ಫೋನ್ ಮಾಡಿದಾಗ ಆಯ್ತು ಬಿಡಕ್ಕ ಇಲ್ಲೇ ಇಟ್ಕೊಂಡು ನೋಡ್ತೀವಿ ಅಂತೀರ. ಅವಾಗ ನಾವು ಫೋನ್ ಮಾಡಿದಾಗ ಆಗೋ ಸಾಧ್ಯತೆ, ನಾವು ಫೋನ್ ಮಾಡಿದಾಗ ಯಾಕಾಗಲ್ಲ ಅಂತ ನನ್ನ ಪ್ರಶ್ನೆ. ಅಣ್ಣ ಪ್ರಶ್ನೆ ಜೊತೆಗೆ ನಂದು. ನೀರು ತುಂಬಿಬೇಡಿ, ನಿಮಗೂ ಅವೆಲ್ಲ ನಿಮಗೂ ಅನ್ವಯಿಸ್ಬೇಕು. ನೀವು ಕೂಡಿಸ್ಬೇಕು.
ಯಾವ ಡಾಕ್ಟ್ರ್ ಇರಲಿ ಕನ್ಸರ್ನ್ ಸ್ಪೆಷಲಿಸ್ಟ್ಗೆ ಆ ಸ್ಪೆಷಾಲಿಟಿ ಡಾಕ್ಟ್ರಿಗೆ ಆವಾಗಲೇ ಕರೆಸ್ಬಿಟ್ಟು ಮತ್ತೆ ಅವ್ರು ಟ್ರೀಟ್ಮೆಂಟ್ ಕೊಡಿಸಿ ಕಳಿಸೋರು, ಎಲ್ಲಿಗೂ ರೆಫರ್ ಮಾಡ್ತಿರ್ಲಿಲ್ಲ ಅವರು. ಯಾವುದೇ ಡ್ಯೂಟಿ ಡಾಕ್ಟ್ರ್ ಇರ್ಬೋದು, ಕಣ್ಣಿಗೆ ಬರುತ್ತೆ, ಬೇರೆ ಯಾವುದೋ ಎಮರ್ಜೆನ್ಸಿ ಬರುತ್ತೆ, ಕನ್ಸರ್ನ್ ಡಾಕ್ಟ್ರಿಗೆ ಫೋನ್ ಮಾಡೋರು, ಇಲ್ಲ ಮೆಸೇಜ್ ಮಾಡೋರು, ಇಂಥ ಕೇಸ್ ಬಂದಿದೆ ಅಂತ ಅವ್ರು ಇಮಿಡಿಯೇಟ್ ರೆಸ್ಪಾಂಡ್ ಮಾಡೋರು. ಆ ಕೇಸ್ಗೆ ಅವಾಗ ಟ್ರೀಟ್ಮೆಂಟ್ ಸಿಕ್ಕೋಗೋದು ಅವಾಗ. ಆಮೇಲೆ ಸರ್ ಇನ್ನೊಂದು ದಯವಿಟ್ಟು ಸರ್ ಆಂಬುಲೆನ್ಸ್ ಚಾರ್ಜು 4 ರೂಪಾಯಿ ಕಿಲೋಮೀಟ್ರು ಇಡೋದು ಸರ್. ಹಾಂ ಸರ್. ಈಗ ಆಂಬುಲೆನ್ಸ್ ಚಾರ್ಜಸ್ ಎಷ್ಟು ಮಾಡ್ತಿದ್ದೀರಿ? 750 rupees ಅಲ್ಲ 1400 ಅದನ್ನು ಅದು ಜಾಸ್ತಿ ಆಗ್ತಾ ಇಲ್ವಾ ನೀವು ಮಾಡ್ತಾ ಇರೋದು? ಡೀಸೆಲ್ಲು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಈಗ 1 ಕಿಲೋಮೀಟ್ರ್ ಎಷ್ಟು 4 ರೂಪಾಯಿ ಸರ್ ಇನ್ನೊಂದು ಡ್ರೈವರ್ ಕಿಲೋಮೀಟರ್. ಗೌರ್ಮೆಂಟ್ ಆರ್ಡರ್ ಇರೋದು ಎಷ್ಟು ರೀ? ಅದು 4 ರೂಪಾಯಿ ಈಗಾಗಲೇ 25-30 ವರ್ಷದಿಂದ ಆಗಿರ್ತಕ್ಕಂಥ ಅಮೆಂಡ್ಮೆಂಟ್. ಈಗ ಡೀಸೆಲ್ ರೇಟ್ ಅವಾಗ 3 ರೂಪಾಯಿ ಇತ್ತು, 10 ರೂಪಾಯಿ ಇತ್ತೇನೋ ಅವಾಗ ಡೀಸೆಲ್ ರೇಟ್. ಇವತ್ತು 100 ರೂಪಾಯಿ ಆಗಿದೆ. ಅವತ್ತಿಂದ ಗೌರ್ಮೆಂಟ್ ಆರ್ಡರ್ ರಿವೈಸ್ ಆಗಿಲ್ಲ. ಇಲ್ಲ ಸರ್ ಆಗಿಲ್ಲ ಸರ್. ಅದಕ್ಕೆ AC ಅವರು ಏನು ಹೇಳಿದ್ರು, ಹಾಸ್ಪಿಟ್ಲ್ ಇರೋದು ಲಾಭ ನಷ್ಟ ನೋಡ್ಲಿಕ್ಕಲ್ಲ, ಜನಗಳ ಸರ್ವಿಸ್ಗೋಸ್ಕರ ಇರೋದು. ಇವಾಗ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ, ಅದರಲ್ಲಿ ಯಾವುದೂ ಲಾಭ ನಿರೀಕ್ಷೆ ಮಾಡ್ತಿಲ್ಲ. ಡೀಸೆಲ್ ಈಗ 1 ನಿಮಿಷ ಆಯ್ತು. ಒಂದು ಪೇಷಂಟ್ಸ್ ಒಂದು 3 ಜನ ಅದೇ ಈಗ ಪೇಷಂಟ್ ಮೇಲೆ ಬೀಳ್ತಾರೆ ಮೇಡಮ್ ಅವರು. ಪೇಷಂಟ್ ನೀವು ಕೊಡ್ರಿ ಅಂತಾರೆ, ಇಲ್ಲಿಂದ ತಂದು ಕೊಡ್ತಾರೆ. ಯಾರು ಸಂಬಳದಲ್ಲಿ ಕೊಡಕ್ಕಾಗಲ್ಲ ಮೇಡಮ್? ಗೌರ್ಮೆಂಟ್ಗೆ ಬರೀಬೋದು ಮೇಡಮ್, ಬಡ್ಜೆಟ್ಗೆ ಹೋಗಿ ಮಾತಾಡಿದ್ರೆ ಹಾಕ್ಕೊಡ್ತಾರೆ ಸರ್. ಲಾಸ್ಟ್ ಇಯರ್ 4-5 ತಿಂಗಳು ನಾವು ಅನುದಾನ ತಗೊಂಡ್ಬಂದಿದ್ದೀವಿ ಸರ್. ಕೆಲವೊಂದ್ಸಲ ಕೊಡ್ತಾರೆ, ಕೆಲವೊಂದ್ಸಲ ಕೊಡಲ್ಲ ಸರ್. ಕೊಟ್ಟರೆ ಪರವಾಗಿಲ್ಲ ಸರ್. ಕೆಲವ್ರಿಗೆ 1400 ಹಂಚ್ಕೊಳ್ಳೋದ್ರಲ್ಲಿ ಸರ್ ಬಡವರು 1400 ಹಂಚ್ಕೊಳ್ಳೋದ್ರಲ್ಲಿ ಪ್ರಾಣನೇ ಹೋಗುತ್ತೆ. ಕೆಲವರು 5 ರೂಪಾಯಿ ಇದ್ರೆ ಎಲ್ಲ ಇಟ್ಕೊಂಡು NHM ಅನುದಾನ ಬರುತ್ತೆ. NHM ತಾಯಿ ಮಕ್ಕಳು ಫ್ರೀನಾ? ಅಲ್ಲಿ ಆಂಬುಲೆನ್ಸ್ ಒಂದಿದೆ ಸರ್. ಅದೇ ತಾವು ಮತ್ತೆ ಪತ್ರ ಕೊಟ್ಟ ಮೇಲೆ ಇನ್ನೊಂದು 1 lakh ಕೊಟ್ಟಿದ್ದಾರೆ ಸರ್. ಸೆಕೆಂಡ್ ಹಳೆ ಕೊಟ್ಟಿದ್ದಾರೆ, ರಿಪೇರಿ ಕೊಟ್ಟಿದ್ದಾರೆ. ಇನ್ನೊಂದು ಏಟ್ ಆಫೀಸ್ ಬಂದಿದೆ ಸರ್. ಅದು ಹೊಸದಾಗಿ 2 ಡಿಸ್ಟ್ರಿಕ್ಟಿಗೆ 2 ಆಂಬುಲೆನ್ಸ್ ಬಂದಿದೆ ಸರ್. ನಿಮ್ಮ ಹಾಸ್ಪಿಟಲ್ ನಮ್ಮಲ್ಲಿ ಒಂದೇ ಸರ್. ಚೆನ್ನಾಗಿರೋದು ಒಂದಿದೆ, ಹೊಸ ಅದು ಅಲ್ಲಿ 3-4 ಲಕ್ಷ ಓಡಿದೆ. ಇನ್ನೊಂದು ಹಳೇದು ಯಾರು ಡೊನೇಟೆಡ್ ಇದೆ, ಅದು ಕೂಡ ಪೆಟ್ರೋಲ್ ವೆಹಿಕಲ್ಲು, ಅದು 4-5 lakhs, ಅದು ಅಲ್ಲಿ ಕಂಡು ಬಂದಿದೆ. ಇನ್ನೊಂದು ಹೊಸದಕ್ಕೆ ನಾವು ಕೂಡ ಬರ್ತಾ ಇದೆ. ಈಗ ನಮ್ಮಲ್ಲಿ ರಾತ್ರಿ ಹೊತ್ತು ಪೀಡಿಯಾಟ್ರಿಕ್ ಪೇಷಂಟು ಆಲ್ಮೋಸ್ಟ್ ನಾವು ನೋಡೋ ಔಟ್ ಪೇಷಂಟಲ್ಲಿ ಆಲ್ಮೋಸ್ಟ್ 30 to 40% ಅವರೇ ಬರ್ತಾರೆ ಸರ್. ಇಲ್ಲಿ ಪೀಡಿಯಾಟ್ರಿಕ್ಸು ಎಮರ್ಜೆನ್ಸಿ ಓಪನ್ ಮಾಡಿಬಿಟ್ರೆ ಸುಮಾರು ಬರ್ಡನ್ ಕಡಿಮೆ ಆಗುತ್ತೆ ಸರ್. MCHಲ್ಲಿ ಪೀಡಿಯಾಟ್ರಿಕ್ಸು ಬರ್ಡನ್ ಇದು ಓಪನ್ ಮಾಡಿದ್ರೆ ಕಡಿಮೆ ಆಗುತ್ತೆ ಸರ್. ಅದು ಏನು ಜಾಸ್ತಿ ಬರ್ತಾರೆ ಸರ್ ಪೇಷಂಟ್. ಶಿಶುಗಳನ್ನ ಒಂದು ಎಂಟ್ರಿ ಮಾಡ್ತಾ ಇಲ್ಲ. ಕಮಿಷನರ್ ಸರ್ ಮೊನ್ನೆ ಮೆಸೇಜ್ ಹಾಕಿದ್ದಾರೆ, ಸರಿಗೆ ತೆಗ್ದಾಕ್ರಿ, ಅವ್ರನ್ನ 5 ದಿನದಿಂದ 6 ಜನನೂ ತೆಗ್ದಾಕ್ರಿ, ಏನು ನೀವು ಅಟೆಂಡ್ ಮಾಡ್ತಾ ಇಲ್ಲ, ಏನು ಎಂಟ್ರಿ ಮಾಡ್ತಾ ಇಲ್ಲ, ಮತ್ತು ಇನ್ಯಾಕೆ ಕಳಿಸಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಸರ್. ಹೆಂಗೆ ಒಬ್ಬೊಬ್ಬರೇ ಮೇಂಟೈನ್ ಮಾಡೋಕ್ಕಾಗುತ್ತದೆ ಹೇಳಿ ಸರ್. ಮೇಲೆ ವಾರ್ಡಿಂದ BP ಲೋ ಆಯಿತು ಮತ್ತಂದ್ರೆ ಕೆಳಗೆ ಹಾಕ್ತಾರೆ, ಪಕ್ಕದ ವಾರ್ಡಿಂದ ಇದಾಯ್ತು ಅಂದರೆ ಮತ್ತೆ ICUಗೆ ಹಾಕ್ತಾರೆ. ಎಲ್ಲ ಕೇಸಸ್ಸನ್ನು ಒಬ್ಬೊಬ್ಬರೇ ರಿಸೀವ್ ಮಾಡ್ಕೊಳಕ್ಕೆ ಹೆಂಗಾಗುತ್ತೆ ಹೇಳಿ ಸರ್. ಈಗ ಬೆಡ್ ಇರ್ತವೆ, ಅಡ್ಮಿಷನ್ಸ್ ಇರ್ತವೆ ಸರ್. ಏನಾಯ್ತು ಚಾರ್ಜಸ್ ರೆಸ್ಪಿರೇಟರಿ MCH ಯಾರು, ಜನರಲ್ ಹಾಸ್ಪಿಟಲ್ ಯಾರು? ಫೈಟಿಂಗ್ ಜೊತೆಗೆ ಅವರು ಫೈಟಿಂಗ್ ಶುರು ಮಾಡಿದ್ದಾರೆ ಈಗ ಹಂಗಾಗಿರೋದಣ್ಣ. ಪೇಷಂಟ್ ಎಷ್ಟು ಸಿಕ್ಕಿರ್ತಾಗುತ್ತೆ ಸರ್. ಲೋ BP ಇರುತ್ತೆ, 25,000 ಇರುತ್ತೆ ಸರ್. ಅಂಥವೆಲ್ಲ ಅಡ್ಮಿಷನ್ ಮಾಡಿರ್ತಾರೆ. 10 ಪೇಷಂಟ್ ಅಂದ್ರೆ 3 ಜನ ಇರಲೇಬೇಕು ಸರ್. ಸೀರಿಯಸ್ ಕೇಸ್ ಎಲ್ಲ ಆಗ್ತಾರೆ ಸರ್. ನಾವು ಎಂತಕ್ಕೆ ನೋಡ್ಬೇಕು ಹೇಳಿ ಸರ್. ICUನಲ್ಲಿ ನಾವು 6 ಮೆಂಬರ್ಸ್ ಇದ್ದೀವಿ. 6 ಮೆಂಬರ್ಸಲ್ಲಿನೂ ಆ್ಯಕ್ಚುಲಿ 2 ಮೆಂಬರ್ಸು ಶಿಫ್ಟ್ ವೈಸ್ ಮಾಡಬೇಕು ಅಂತ ಹೇಳಿರೋದು. ಇಲ್ಲಿ ಸ್ಟಾಫು ರೆಗ್ಯುಲರ್ ಸ್ಟಾಫು ಕಮ್ಮಿ ಇರೋದ್ರಿಂದ, ಕೆಲವೊಬ್ರು ರಜಾ ಹಾಕೊಂಡು ಹೋಗಿರೋದ್ರಿಂದ ನನಗೆ ಈ ರೌಂಡ್ಸ್ ಎಲ್ಲ ಅಟೆಂಡ್ ಮಾಡಬೇಕು, ಮೀಟಿಂಗ್ಸ್ ಎಲ್ಲ, ಮತ್ತು ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕು ಸರ್. ಒಂದೊಂದು ಕೇಸ್ನ ಎಂಟ್ರಿ ಮಾಡಬೇಕು, ಸರ್ ಕರೆಸಿ ಅದನ್ನು ಮೀಟಿಂಗ್ ಅಟೆಂಡ್ ಮಾಡಿಸ್ಬೇಕು. ಇಲ್ಲಿ ಫುಲ್ ಅಡ್ಮಿಷನ್ಸ್ ಬರ್ತವೆ, ಒಬ್ಬೊಬ್ಬರೇ ನೋಡ್ಕೊಳಕ್ಕೆ ಆಗೋದೇ ಇಲ್ಲ ಸರ್. ಅದರಲ್ಲೂ ನಾವು ಒಬ್ಬೊಬ್ರು ಪ್ರೆಗ್ನೆಂಟ್ ಇದ್ದೀವಿ, ಒಬ್ಬರು ಫೀಡಿಂಗ್ ಮದರ್ ಇದ್ದಾರೆ, ಕೆಲವೊಬ್ರು ಸಿಕ್ಕಿರ್ತಾರೆ. ಈ ಇಬ್ಬರನ್ನು ಕೊಡಬೇಕಾಯ್ತು. ಆ್ಯಕ್ಚುಲಿ ಇನ್ನೂ ಸ್ಟಾಫ್ ಬೇಕು ನಮಗೆ ICUಗೆ. ಅದರಲ್ಲಿ 6 ಜನ ಇರೋದ್ರಿಂದ ಮೇಂಟೈನ್ ಮಾಡ್ತಿದ್ದೀವಿ. ಈಗ ಬೇರೆ ಕಡೆಗೂ ಆಗ್ತಿದ್ದಾರೆ ನಮ್ಮನ್ನ, ಒಬ್ಬೊಬ್ಬರನ್ನ ಬಿಟ್ಟಿರೋದು. ಒಬ್ಬೊಬ್ಬರು ಹೆಂಗೆ ನೋಡ್ಕೊಳಕ್ಕಾಗುತ್ತೆ ಸರ್. ನಾವು ಎಲ್ಲ ಕಡೆಗೂ ಡ್ಯೂಟಿ ಮಾಡ್ತೀವಿ. 10 ಬೆಡೆಡ್ ICUಗೆ 6 ಜನ ಅಂತ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥದ್ದು. ಈಗ ಈ 20 ಬೆಡೆಡ್ ನಾವು ಎಕ್ಸ್ಟೆಂಡ್ ಮಾಡೋಣ, 10 ಬೆಡೆಡ್ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಿ. ಈಗ 20 ಬೆಡೆಡ್ ರನ್ನಿಂಗ್ ಅಲ್ಲಿ ಹಬ್ಬಗಳಿದ್ದಾಗ ಪೇಷಂಟ್ಸ್ ಕಡಿಮೆ ಆಗ್ತದೆ, ಮತ್ತು ರಜೆ ಇದ್ದಾಗ ಅಡ್ಮಿಷನ್ ಕಡಿಮೆ ಆಗ್ತದೆ. ಕ್ಯಾಶುಯಾಲಿಟಿ ಕೊಡಲಿ ಬರ್ಡನ್ ಇರಬೇಕು.
ಜನ ಕೊಡಿ, 4 ಜನ ಕೊಡಿ. ಇಲ್ಲ ಮೇಡಮ್, ಈಗ ಹೇಳ್ತೀನಿ. ಸರ್ ಇಲ್ಲ, ಇದು ಈಗ ನಾನು ಗ್ರೌಂಡ್ ಫ್ಲೋರ್ ಸರ್, ಇಲ್ಲ, ಇಲ್ಲ. ನ್ಯಾಷನಲ್ ದೇಶದ್ದು ಊಟ, ತಿಂಡಿ, ಕರೆಂಟು, ನೀರು ಎಷ್ಟು ಬೇಕಾಗುತ್ತೆ ಗೊತ್ತಾ ಒಂದು ತಿಂಗಳಿಗೆ? ಅದೆಲ್ಲ ಲೆಕ್ಕ ಇಲ್ಲಿ ಇದೆಯಲ್ಲ 31 ಖಾಲಿ ಇದೆ. ಈ 5 ಜನ ಇಲ್ಲಿ ಶಿಫ್ಟ್ ಮಾಡ್ಬೋದಲ್ಲ ಸರ್? ಇಲ್ಲಿ ಯಾವ ಥರ ಶಿಫ್ಟ್ ಮಾಡ್ತೀವಿ? ಮೇಲೆ 52 ಸರ್, ಮೇಲೆ 52 ಕೆಲಸ ಮಾಡ್ತಿದ್ದೀರಾ? 52 ಇದೆ ಬೆಡ್ ಸ್ಪೇಸ್. ನಾನು ಡೈಲಿ ಡಯಟ್ ನೋಡೋದು ಸರ್. 20 ಕೇಸಸ್ ಕಣ್ಣು ಆಪರೇಷನ್ ಆಗಿರೋ ಪೇಷಂಟ್ ಅಲ್ಲಿ ಇರ್ತಾರೆ, ಅದನ್ನ ಒಂದೇ ಸ್ಟಾಫ್ ನರ್ಸ್ ನೋಡ್ಕೋಬೇಕು. ಆಮೇಲೆ ಪೋಸ್ಟ್ ಆಪರೇಟಿವ್ ಆರ್ಥೋಪೆಡಿಕ್ ವಾರ್ಡ್ ಇದೆ, ಆಪರೇಷನ್ ಆಗಿರ್ತಂತ ಆರ್ಥೋಪೆಡಿಕ್ ಪೇಷಂಟ್ ನ 24 ಗಂಟೆ ಆಯಮ್ಮನೇ ನೋಡ್ಕೋಬೇಕು. ಆಮೇಲೆ ಪೋಸ್ಟ್ ಆಪರೇಟಿವ್ ಸರ್ಜರಿ ವಾರ್ಡ್ ಇದೆ, 5, 6, 15, 10, 15 ಸರ್ಜರಿ ಪೋಸ್ಟ್ ಆಪರೇಟಿವ್ ಆಪರೇಷನ್ ಮಾಡ್ತಾರೆ. ಇಲ್ಲೇ ಸರ್ಜನ್ ಇದ್ದಾರೆ ಕೇಳಿ ಸರ್. ಆ ಪೇಷಂಟ್ ಒಬ್ಬಳೇ ಸ್ಟಾಫ್ ನರ್ಸ್ ನೋಡ್ಕೋಬೇಕು. ಅಲ್ಲ ಸರ್, ಒಬ್ಬರಿಗೆ ಇಷ್ಟೊಂದು ಬರ್ಡನ್ ಇರಬೇಕಾದ್ರೆ ಅವ್ರು ಕಡಿಮೆ ಇದೆ ಅಂತ ಹೇಳ್ತಾ ಇದಾರೆ, ಅಲ್ಲಿ ಜಾಸ್ತಿ ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮೆಡಿಕಲ್ ವಾರ್ಡ್ 10 ಪೇಷಂಟ್ ಇರ್ತಕ್ಕಂಥ ಮೆಡಿಕಲ್ ವಾರ್ಡ್ ಇದೆ. 52 ಫುಲ್ ಆಗ್ಬೇಕಲ್ಲ. ಈಗಿಂದ ಅಷ್ಟು ಬೆಡ್ ಖಾಲಿ ಅಲ್ಲಿ 3 ಜನ ಮೇಂಟೈನ್ ಮಾಡೋಕ್ಕಾಗುತ್ತೆ ಅದು. ಲಾಸ್ಟ್ ಟೈಮ್ ಬಂದಿದ್ದು ಸರ್. ಕೇಳಿ 31 52 ಬೆಸ್ಟ್ ಇರ್ತದ್ದು. ಇಲ್ಲಿ 18 18ರಲ್ಲಿ 5, ಇಲ್ಲಿ 18 ಇದೆ, 10 ಇದ್ದಾರೆ. ಈಗ ಇದನ್ನ ಇಲ್ಲಿ ಮಾಡ್ಕೋಬೋದಲ್ಲ ಸರ್? ಅವಾಗ 3 ಜನ ಸ್ಟಾಫ್ ಸಿಗ್ತಾರಲ್ಲ ಸರ್, ಇಲ್ಲಿ ರಿಲೀವರ್ಸ್ ಸಿಗ್ತಾರೆ, ಅದನ್ನ ಕ್ಲೋಸ್ ಮಾಡಿಬಿಟ್ಟು ಈ ವಾರ್ಡಲ್ಲೇ ಆ ಪೇಷಂಟ್ಸ್ನ ಹಾಕೊಂಡು ಆ ಸ್ಟಾಫ್ ನರ್ಸ್ನೆಲ್ಲ ಇಲ್ಲಿ ಉಪಯೋಗಿಸ್ಕೊಬೋದು ಅಂತ ಅವರೇ ಹೇಳ್ತಿರೋದು. ಮಾತ್ರ ಹೆಲ್ದಿ ರೂಮ್ನ ಒಂದು ಪಕ್ಷ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನಾವು ಮೇಂಟೈನ್ ಮಾಡಬೇಕು ಅಂದ್ರೆ ವರ್ಷಗಟ್ಟಲೆ ಕಷ್ಟಪಟ್ಟಿದ್ದೀವಿ, ಹಗಲು ಕಷ್ಟಪಟ್ಟಿದ್ದೀವಿ. ಆ ಸ್ಟಾಫ್ನ ಪ್ರತಿಯೊಂದು ಒಂದು ಇಂಜೆಕ್ಷನ್ ಕೊಡೋದ್ರಿಂದ ಹಿಡ್ಕೊಂಡು ಮಗುವಿನ ಆರೈಕೆಯಿಂದ ಹಿಡ್ಕೊಂಡು ಪ್ರತಿಯೊಂದಕ್ಕೂ ಟ್ರೈನ್ ಅಪ್ ಮಾಡಿದ್ದೀವಿ. ಆ ಟ್ರೈನ್ ಸ್ಟಾಫ್ ನರ್ಸಸ್ನ ಮತ್ತೊಂದು ಕಡೆ ಸರ್ ಒಂದು ನಿಮಿಷ ನಮ್ಮ ಸಬ್ಮಿಷನ್. ತಾಯಿ ಮತ್ತು ಮಕ್ಕಳ ಆರೋಗ್ಯ ಅಂತಲೇ ಮಾಡಿರೋದ್ರಿಂದ ನಮಗೆ ಪ್ರತಿ ವರ್ಷ ವರ್ಕ್ ಪರ್ಫಾರ್ಮೆನ್ಸ್ ಸರ್ಟಿಫಿಕೇಟ್ ಕೇಳ್ತಾರೆ ಮಾರ್ಚ್ ಎಂಡಲ್ಲಿ. ನಾವು ಕೊಡಲೇಬೇಕಾದನ್ನ ನಾವು ಹೆರಿಗೆ ವಿಭಾಗದಲ್ಲಿ ಮಾಡಿದ್ದೀವ, ಮಕ್ಕಳು ಇಮ್ಯುನೈಸೇಷನ್ ಅಂತ PNC ವಾರ್ಡ್ ಪೋಸ್ಟ್ ಆಪರೇಟಿವ್ ಇದನ್ನ ನಾವು ಡೀಟೇಲ್ಸ್ ಕೊಡಲೇಬೇಕು ಸರ್. ನಾವು ಬಂದು ಇಲ್ಲಿ ಮಾಡಿದಾಗ ನಮಗೆ ಅಲ್ಲಿ ವರ್ಕ್ ಪರ್ಫಾರ್ಮೆನ್ಸ್ ಸಿಗೋದಿಲ್ಲ ಸರ್. ನಮಗೆ ಇದಕ್ಕೆ ತಾಯಿ ಆರೋಗ್ಯಕ್ಕೆ ಅಂತಲೇ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರೋದು. ನಮ್ಮನ್ನ ಕಾಂಟ್ರಾಕ್ಟ್ನ ರಿನ್ಯೂವಲ್ ಮಾಡ್ತಾ ಇದ್ದಾರೆ. ಹಂಗಾಗಿ ನೀವೇನು ವರ್ಕ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಾ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಬೇರೆ ಯಾರಿಗೂ ಲೇಬರ್ ವಾರ್ಡಲ್ಲಿ ಮಾಡಬೇಡಿ, ಎಲ್ಲೂ ಮಾಡಬೇಡಿ ಅಂತ ಕೇಳ್ತಾ ಇಲ್ಲ. ನಾವೀಗ ಕೇಳ್ತಾ ಇರೋದೇನೆಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ಬರ್ಡನ್ ಆಗ್ತಾ ಇದೆ ಸ್ಟಾಫ್ ನರ್ಸಸ್ಗೆ, ತುಂಬ ಪೇಷಂಟ್ಸ್ ಬರ್ತಾ ಇದ್ದಾರೆ. ಹಂಗಾಗಿ ನಾವು ಹೆಚ್ಚುವರಿಯಾಗಿ ಸ್ಟಾಫ್ ನರ್ಸ್ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಈಗ ಕ್ಯಾಶುಯಾಲಿಟಿಲಿ 4 ಗಂಟೆ ಮೇಲೆ ತಗೊಂಡ್ರೆ ಕೆಲವೊಂದು ಸಾರಿ ನೈಟ್ ಟೈಮೇ 1000 ಜನ ಬರ್ತಾರೆ. ಒಬ್ಬರೇ ಡಾಕ್ಟ್ರು ಸ್ಟಾಫ್ ನರ್ಸ್ ಇರ್ತೀವಿ, 1000 ಜನನ ಮೇಂಟೈನ್ ಮಾಡೋಕ್ಕಾಗಲ್ಲ ಸರ್. ನಮಗೂ ಮಾನಸಿಕವಾಗಿ ದೈಹಿಕವಾಗಿ ತುಂಬ ಒತ್ತಡ ಆಗ್ತಾ ಇದೆ. ಅಕಸ್ಮಾತ್ ನಮಗೆ ಆರೋಗ್ಯ ಏನಾದರೂ ಕೆಟ್ಟು ನಮ್ಮ ಮಕ್ಕಳಿಗೆ ಸಮಸ್ಯೆ ಆಯಿತು, ಇಲ್ಲ ಎಮರ್ಜೆನ್ಸಿ ಮನೆ ಕಡೆ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಎಮರ್ಜೆನ್ಸಿ ರಜಾ ತೊಗೊಳಕ್ಕೆ ಆಗ್ತಾ ಇಲ್ಲ. ಹುಷಾರಿಲ್ಲ ಅಂದರೂ ನಾವೇ ಬಂದು ಒಂದು ಮಾತ್ರೆ ತೊಗೊಂಡು ಇಂಜೆಕ್ಷನ್ ಹಾಕಿಸ್ಕೊಂಡು ಡ್ಯೂಟಿ ಮಾಡುವಂಥ ಸಮಸ್ಯೆ ಆಗಿದೆ. ನಾವು ಅದನ್ನು ಕೇಳ್ತಾ ಇರೋದು ಸರ್, ನಮ್ಗೆ ಹೆಚ್ಚುವರಾಗಿ ಸ್ಟಾಫ್ ಬೇಕು ಅಂತ. ನಾವು ಸಮಸ್ಯೆ ಇರಲಿಲ್ಲ ಸರ್. ಅವಾಗ ಎಲ್ಲರೂ ರೊಟೇಷನ್ ಮೇಲೆ ವರ್ಕ್ ಮಾಡ್ತಿದ್ರು, ಅಲ್ಲೂ ವರ್ಕ್ ಮಾಡ್ತಿದ್ರು, ಇಲ್ಲೂ ವರ್ಕ್ ಮಾಡ್ತಾಯಿದ್ರು. ಇಬ್ಬರು ಕೋಆರ್ಡಿನೇಷನಾಗಿ ವರ್ಕ್ ಮಾಡ್ತಿದ್ರು. ಅವಾಗ ಅಡ್ಮಿನಿಸ್ಟ್ರೇಟರ್ ಒಬ್ಬರೇ ಇದ್ದರು. ಸೊ ಇಲ್ಲಿರೋ ಅಲ್ಲಿಗೋಗಿ ವರ್ಕ್ ಮಾಡೋರು, ಅಲ್ಲಿವ್ರು ಇಲ್ಲಿಗೆ ಬಂದು ವರ್ಕ್ ಮಾಡೋರು. ರೊಟೇಷನ್ ಮೇಲೆ ವರ್ಕ್ ಮಾಡೋದ್ರಿಂದ ಬರ್ಡನ್ ಕಡಿಮೆ ಆಗುತ್ತೆ ಸರ್. ಅವ್ರಿಗೆ ಲೀವ್ಸು ಸಿಗೋದು. ಈಗ ಏನು ಕ್ಲಿಯರ್ ಕಟ್ಟಾಗಿ ಬೈಫರ್ಕೇಟ್ ಮಾಡ್ಕೊಂಡಿರೋದ್ರಿಂದ ಈ ಸಮಸ್ಯೆ ಆಗ್ತದೆ. ಜನರಲ್ ಹಾಸ್ಪಿಟಲ್ ವರ್ಕ್ ಒಂದು 5 ವರ್ಷ ವರ್ಕ್ ಮಾಡಿ ಬೇರೆ ಕಡೆ ಟ್ರಾನ್ಸ್ಫರ್ ಇನ್ನೂ ಇಲ್ಲ ಈ ಥರ ಸಿದ್ದೇಶ್ ಸರ್ ಏನು ಹೇಳಿದ್ರು ಅಂದರೆ, ಈಗ ನಮ್ಮಲ್ಲಿ ಇರ್ತಕ್ಕಂಥ ಸ್ಟಾಫ್ ನರ್ಸಸ್ಸು ಈಗ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸರ್ವಿಸ್ಗೆ ವಂಚಿತರಾಗಿದ್ದಾರೆ ಅಂತ ಅವ್ರು ಹೇಳ್ತಿರೋದು. ಅಂದರೆ ಇವರು ಕೂಡ ಅಲ್ಲಿ ಸೇವೆ ಮಾಡಿದ್ರೆ ಈಗ ನಾವು ಕೂಡ ಸಾರ್ವಜನಿಕ ಆಸ್ಪತ್ರೆ ಶಿರಾದಲ್ಲಿ ತಾಯಿ ಮಕ್ಕಳ ಸರ್ವಿಸ್ ನಾವು ಕೂಡ ಕೊಟ್ಟರೆ ನಮಗೊಂದು ಬೇರೆ ಕಡೆ ಹೋದ್ರೆ ಒಂದು ರೆಸ್ಪೆಕ್ಟ್ಫುಲ್ ಇರ್ತದೆ ಅಂತ ಅವರು ಬರೀ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜ್ವರ ಕೆಮ್ಮು ನೆಗಡಿಗೆ ಈ ಥರ ಜೊತೆಲಿದ್ದಾಗ ನಮ್ಗೆ ಯಾಕೆ ಈ ಥರ ಅನ್ಯಾಯ ಮಾಡ್ತೀರಾ ಅಂತ ಅವರು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಜೊತೆಯಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಈಕ್ವಲ್ ಸರ್ವಿಸಸ್ ಸಿಗ್ತದೆ. ಅವರು ಕೂಡ ಬಂದಿದ್ದು ಕೆಲಸ ಸರ್. ನಾನು ಸಬ್ಮಿಷನ್ ಸರ್, ತಾಯಿ ಆರೋಗ್ಯ ಕಾರ್ಯಕ್ರಮ ಅಂತಕ್ಕಂಥದ್ದು ಸ್ಪೆಷಲೈಸ್ಡ್ ಸರ್ವಿಸಸ್. ಅಲ್ಲಿ ಹೆರಿಗೆ ವಿಭಾಗದಲ್ಲಿ ಸ್ಕಿಲ್ಫುಲ್ ಸ್ಟಾಫ್ ನರ್ಸಸ್ ಇರಬೇಕು. ಅಲ್ಲಿ ಯಾರು ಟ್ರೈನ್ ಮಾಡಿರ್ತಾರೋ ಅವರನ್ನೇ ಅಲ್ಲೇ ಮುಂದುವರಿಸಬೇಕು. ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ರೊಟೇಷನ್ ಮೇಲೆ ಮಾಡಬಾರ್ದು ಅಂತೇಳಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಈಗಾಗಲೇ ಸರ್ಕಾರಿ ಆದೇಶ ಮಾಡಿದೆ. ಇದಕ್ಕೆ
ಎಲ್ಲರೂ ಸಹಿತ ಅವರ ಅಭಿಪ್ರಾಯ ಕೊಟ್ಟು ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ನಡೀತದೆ. ಅದಕ್ಕೆ ಲಕ್ಷ ಕಾರ್ಯಕ್ರಮ ಮತ್ತು ಈಗ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಮುಸ್ಕಾನ್ ಕಾರ್ಯಕ್ರಮ, ಈ ರೀತಿಯಾದಂಥ ಕ್ವಾಲಿಟಿ ಪ್ರೋಗ್ರಾಮ್ಸ್ನ ಅನುಷ್ಠಾನ ಮಾಡ್ತಾ ಇದ್ದೀವಿ. ಇದರಲ್ಲಿ ಸ್ಕಿಲ್ಫುಲ್ ಮತ್ತು ಟ್ರೈನ್ ಸ್ಟಾಫ್ ಆಫೀಸರ್ಸ್ನೇ ಅಲ್ಲಿ ಬಳಸಬೇಕು. ಮತ್ತು ಹಿಂಗೆ ಬೇರೆ ಬೇರೆ ಕಡೆ ರೊಟೇಷನ್ ಮಾಡೋದ್ರಿಂದ ತಾಯಿ ಮತ್ತು ಮಕ್ಕಳ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದು ಇದ್ರ ಬಗ್ಗೆ ತಜ್ಞರ ಅಭಿಪ್ರಾಯ ಕೊಟ್ಟು ಸರ್ಕಾರ ಆದೇಶ ಮಾಡಿದೆ. ಇದು ಈ ರೀತಿ ಹಿಂಗೆ ಮತ್ತೊಮ್ಮೆ ಅಲ್ಲಿ ರೊಟೇಷನ್ ಮಾಡೋದು ಅದರಿಂದ ಯಾವುದೇ ರೀತಿಯಾದಂಥ ಅದು ಸರ್ಕಾರಿ ಆದೇಶ ವಿರುದ್ಧವಾಗುತ್ತೆ ಮತ್ತು ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ಆಗುತ್ತೆ. ಮಾಡಿದಾರಲ್ಲ ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಅವಾಗ ಡಿ ಡಿ ಸರ್ ನಾವು ರೆಗ್ಯುಲರ್ಸ್ ಅಷ್ಟೇ ಸರ್, ಈಗಿರೋದು 18 ಜನ ಇದ್ದೀವಿ. ಅದ್ರಲ್ಲಿ 3 ಜನ ಲೀವಲ್ಲಿ ಇದ್ದಾರೆ ಸರ್. 15 ಜನ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಅವರು ಸ್ಟಾಫ್ ನರ್ಸಸ್ನ ಶಿಫ್ಟ್ ಮಾಡಿ ಯಾರು ಕೆಲಸ ಮಾಡ್ತಿದ್ರು ಅವ್ರು ಹೆರಿಗೆ ಮತ್ತು ಮಕ್ಕಳ ವಿಭಾಗದಲ್ಲೇ ಕೆಲಸ ಮಾಡಬೇಕು, MCH ಆಗಿ ಕೆಲಸ ಮಾಡಬೇಕು ಅಂತ ಸರ್ಕಾರದ ಆದೇಶ ಅದು ತೋರಿಸಿದೆ. ಆ ಆದೇಶದ ಅನುಸಾರ ನಾವು ಶಿಫ್ಟ್ ಕೊಟ್ಟಿದ್ದಾರೆ ಸರ್. ನಮಗೆ ಬೇರೆ ಕಾರ್ಯಕ್ರಮದಲ್ಲಿರೋ ಯಾರನ್ನೂ ಒಪ್ಪಿಗೆ ಕೊಟ್ಟಿಲ್ಲ ಸರ್.